ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೆಬ್ರವರಿ 15ನೇ ತಾರೀಕಿನಂದು ಮಹಾಶಿವರಾತ್ರಿ ಬರಲಿದೆ. ಮಹಾಶಿವರಾತ್ರಿಯಿಂದ ಗ್ರಹಗಳ ಸಂಚಾರದಿಂದ ಮಿಥುನ ರಾಶಿಯವರಿಗೆ ಆಗುವಂಥ ಬದಲಾವಣೆಗಳು ಏನು ಅಂತ ನಾನು ತಿಳಿಸ್ಕೊಡ್ತೇನೆ. ಇದರ ಜೊತೆಗೆ ಮಿಥುನ ರಾಶಿಯವರ ಮಹಾಶಿವರಾತ್ರಿ ಅವರ ಸಂಪೂರ್ಣ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಕೊನೆಯವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಶನಿ ಸಂಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ನಿಮ್ಮ ರಾಶಿಯಲ್ಲಿ 9ನೇ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಇದು ನಿಮ್ಮ ದೀರ್ಘಕಾಲದ ಹೋರಾಟಕ್ಕೆ ವಿರಾಮ ನೀಡಿ ಅದೃಷ್ಟದ ಬಾಗಿಲು ತೆರೆಯುವಂತ ಸೂಚನೆ. ಸೊ ಹಳೆಯ ಕಷ್ಟ ಕಾರ್ಪಣ್ಯಗಳು ಈಗ ನಿಮಗೆ ದೂರವಾಗುವಂಥದ್ದು. ಇನ್ನು ಗುರು ಗ್ರಹದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಗುರು ನಿಮ್ಮ ಜೀವನದಲ್ಲಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು, ಆಧ್ಯಾತ್ಮಿಕ ಚಿಂತನೆಗಳು ಬರುವಂಥದ್ದು. ಇನ್ನು ರಾಹು ಕೇತು ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ರಾಹು 10ನೇ ಮನೆಯಲ್ಲಿ ಇರುವಂಥದ್ದು ಅನಿರೀಕ್ಷಿತ ಬದಲಾವಣೆಗಳು ತರುವಂಥದ್ದು. ಕೇತು 4ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು. ಈ ಒಂದು ರಾಶಿಯವರ ವೃತ್ತಿ ಜೀವನದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಮಿಥುನ ರಾಶಿಯಲ್ಲಿ ಇರುವಂತವರ ಉದ್ಯೋಗಿಗಳ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಇವಾಗ ನಿಮ್ಮ ಜೀವನದಲ್ಲಿ ಶುಕ್ರ ದಶೆ ಪ್ರಾರಂಭವಾಗಲಿದೆ. ವಿಶೇಷವಾಗಿ ಶಿಕ್ಷಕರು, ಮಾಧ್ಯಮರು, ಬರಹ ಕ್ಷೇತ್ರದಲ್ಲಿ ಇರುವಂತವರು, ಸಾಫ್ಟ್ವೇರ್ ಇಂಜಿನಿಯರ್, ಈ ಕ್ಷೇತ್ರದಲ್ಲಿ ಇರುವಂತವರಿಗೆ ಶಿವರಾತ್ರಿಯ ನಂತರ ಅದೃಷ್ಟವಾಗಿ ಲಾಭದಾಯಕವಾಗಿ ಸೇರುವಂಥದ್ದು. ವಿದೇಶಕ್ಕೆ ಹೋಗುವಂತ ಒಂದು ಪ್ರಯತ್ನದಲ್ಲಿ ಇದ್ದರೆ ಈಗ ನಿಮಗೆ ಒಂದು ಯಶಸ್ಸು ಸಿಗುವಂಥದ್ದು. ಇನ್ನು ವ್ಯವಹಾರದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವ್ಯಾಪಾರದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಈ ಒಂದು ಸಮಯ ಸೂಕ್ತವಾಗಿದೆ. ಮಾರ್ಕೆಟಿಂಗ್ ವ್ಯವಹಾರ ಮಾಡುವವರಿಗೆ ಲಾಭ ಹೆಚ್ಚಾಗುವಂಥದ್ದು. ನೀವೇನಾದರೂ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅನ್ನೋದಾಯ್ತು ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ಪಲ್ಲಿ ಯಾರೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದೀರಿ ಅವರು ನಿಮ್ಮಿಬ್ಬರ ನಡುವೆ ಎಚ್ಚರವಾಗಿರಿ. ನಿಮ್ಮ ಒಂದು ವಾಕ್ಚಾತುರ್ಯ, ಮಾತಿನ ಒಂದು ಚಟುವಟಿಕೆಯಿಂದನೇ ನೀವು ದೊಡ್ಡ ಡೀಲ್ಗಳನ್ನು ಗೆಲ್ಲುವಂಥ ಸಾಧ್ಯತೆಗಳು ಬಹಳ ಇದೆ. ಇನ್ನು ಆರ್ಥಿಕ ಪರಿಸ್ಥಿತಿ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆದಾಯದ ಅರಿವು ಸುಗಮವಾಗಿ ನಡೆಯಲಿದೆ. ಆದರೆ ಹಣದ ಒಂದು ಹೂಡಿಕೆ ಮಾಡುವಾಗ ಎಚ್ಚರವಾಗಿದೆ. ಶೇರ್ ಮಾರ್ಕೆಟಿನಲ್ಲಿ ಹೂಡಿಕೆ ಮಾಡುವವರಿಗೆ ಸಣ್ಣ ಮಟ್ಟದಲ್ಲಿ ಲಾಭದಾಯಕವಾಗಿ ಸೇರುವಂಥದ್ದು. ಇನ್ನು ಮತ್ತು ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುವಂಥದ್ದು. ನಿಮ್ಮ ಒಂದು ಪ್ರೀತಿ ವಿಚಾರಕ್ಕೆ ಸಹೋದರಿ ಮತ್ತು ಸಹೋದರರಿಂದ ಬೆಂಬಲ ಸಿಗುವಂಥದ್ದು. ಪ್ರೇಮಿಗಳಿಗೆ ಇದು ಒಂದು ಸವಾಲಿನ ಸಮಯನೇ ಅಂತ ಹೇಳಿ ಕರಿಬಹುದು. ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳಿಗೆ ಅವಕಾಶ ನೀಡಲು ಹೋಗಬೇಡಿ. ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಮಿಥುನ ರಾಶಿಯವರು ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತ ಸಾಧ್ಯತೆಗಳು ಬಹಳ ಇದೆ. ಸಣ್ಣ ಪುಟ್ಟ ಕೈಕಾಲು ಸಮಸ್ಯೆಗಳು ಕಂಡು ಬರುವಂತದ್ದು. ಪ್ರಾಣಾಯಾಮದ ಜೊತೆಗೆ ಹಸಿರು ತರಕಾರಿಗಳನ್ನು ಸೇವನೆ ಮಾಡಿ, ಅದು ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಒಂದು ರಾಶಿಯವರ ಒಂದು ಪರಿಹಾರ ಮಾರ್ಗದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಶಿವರಾತ್ರಿಯಂದು ಶಿವನಿಗೆ ಜೇನು ತುಪ್ಪದಿಂದ ಅಭಿಷೇಕ ಮಾಡಿ, ಹಸಿರು ಬೇಳೆಯನ್ನು ಬಡವರಿಗೆ ದಾನ ಮಾಡಿ, ಓಂ ನಮೋ ಶಿವಾಯ ಎಂಬ ಮಂತ್ರದ ಜೊತೆಗೆ ವಿಷ್ಣು ಶಾಸ್ತ್ರನಾಮವನ್ನು ಪಠನೆ ಮಾಡಿ. ಈ ಒಂದು ರಾಶಿಯವರ ಒಂದು ಅದೃಷ್ಟವಾದಂಥ ಸಂಖ್ಯೆಗಳು 3, 5 ಮತ್ತು 7. ಶಿವನ ಕೃಪೆಯಿಂದ ಮಿಥುನ ರಾಶಿಯವರು ಅನುಭವಿಸುತ್ತಿರುವಂಥ ಎಲ್ಲ ಕಷ್ಟ ಕಾರ್ಯಗಳಿಗೂ ದೂರವಾಗಲಿ. ಇದಾಗಿತ್ತು ಮಿಥುನ ರಾಶಿಯವರ ಮಹಾಶಿವರಾತ್ರಿ ಭವಿಷ್ಯ. ಹಾಗೆ ಯಾರೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಿ, ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ, ಆಸ್ತಿ ವಿಚಾರ, ಆರೋಗ್ಯದಲ್ಲಿ ತೊಂದರೆ, ಯಾವುದೇ ರೀತಿಯಾದ ಸಮಸ್ಯೆ ಇರಲಿ, ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ಮಾಡಿ, ಹಾಗೂ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.